ಒಂದ ಆಸನ ಮಾಡ್ಬೇಕಾ ಆದ್ರೆ ಅದರಿಂದ 10 ರೋಗಗಳ ದೂರ ಆಗ್ಬೇಕಂತೇಳಿ ಹೆಣ್ಮಕ್ಳ ಸರ್ಚ್ ಮಾಡ್ತಿರ್ತಾರ್ರಿ. ಸೊ ಅಂತ ಆಸನ ಯಾವುದು ಅಂತಂದ್ರೆ ಪಶ್ಚಿಮೋತ್ತನಾಸನ. ನಮಸ್ತೆ, ನಾನು ಮಂಜುಳಾ, ನಿಮ್ಮ ಯೋಗ ಕೋಚ್. ಸೊ ಹೆಣ್ಮಕ್ಳ ತಮ್ಮ ಸಂಬಂಧ ಟೈಮ್ ಕಡಿಮೆ ಕೊಡ್ತಿರ್ತಾರೆ, ಆಮೇಲೆ ಇನ್ನೊಬ್ಬರ ಸಂಬಂಧ ಜಾಸ್ತಿ ಕೊಡ್ತಾರೆ. ಅಂದ್ರೆ ಕೆಲಸ ಅಂತಿರ್ಬೋದು, ಹೊರಗಿನ ಕೆಲಸ, ಮನಿ ಕೆಲಸ ಅಂತ ಮಾಡೋದ್ರಾಗ ತಮ್ಮ ಕಡೆ ಗಮನ ಕಡಿಮೆ ಇರ್ತೈತಿ. ಆಮೇಲೆ ಆಸನ ಮಾಡೋಕ್ಕಾಗಲಿ, ಪ್ರಾಣಾಯಾಮ ಮಾಡೋಕ್ಕಾಗಲಿ, ಯೋಗ ಮಾಡೋಕ್ಕಾಗಲಿ ಸಮಯ ಇರಂಗಿಲ್ಲ ಅಂತಾರ. ಅದರ ಅರ್ಥ ಆಲ್ಸಿ ಅದಾರ ಅಂತ ಅರ್ಥ ಅಲ್ರಿ ಹೆಣ್ಮಕ್ಳು. ಸೊ ಕೆಲಸ ಜಾಸ್ತಿ ಇರೋದ್ರಿಂದ ಅವ್ರಿಗೆ ಸಮಯ ಸಿಗ್ತಾ ಇಲ್ಲ. ಸೊ ಅದಕ್ಕೆ ಹೆಣ್ಮಕ್ಳು ಈ ಒಂದು ಆಸನ ಮಾಡಿದ್ರಿ ಅಂತಂದ್ರೆ ಸಾಕಷ್ಟು ಲಾಭಗಳನ್ನು ಅವರು ಪಡ್ಕೋಬಹುದ್ರಿ. ಸೊ ಮೊದ್ಲ ಇದನ್ನ ಯಾವ ರೀತಿ ಮಾಡೋದು ಅನ್ನೋದನ್ನ ಸ್ಟೆಪ್ ಬೈ ಸ್ಟೆಪ್ ನಾ ಹೇಳ್ಕೊಡ್ತೀನಿ. ಆಮೇಲೆ ವಿಡಿಯೋ ಕೊನೆ ತನಕ ನೋಡ್ರಿ. ಇದನ್ನ ಯಾರು ಮಾಡಬಾರ್ದು ಅನ್ನೋದನ್ನು ಕೂಡ ತಿಳಿಸ್ಕೊಡ್ತೀನಿ. ಸೊ ಆಸನ ಸ್ಟಾರ್ಟ್ ಮಾಡೋಕ್ಕಿಂತ ಮೊದ್ಲ ನಮ್ಮ ಉಸಿರಾಟದ ಕಡೆ ಗಮನ ಕೊಡ್ಬೇಕು. ಅಂತಂದ್ರೆ ಈಗ ನಾವು ಆಸನ ಮಾಡ್ಬೇಕಂತೇಳಿ ಆಸನ ಒಮ್ಮೆ ಸ್ಟಾರ್ಟ್ ಮಾಡೋಂಗಿಲ್ಲ. ಸೊ ನಮ್ಮ ದೇಹ ಮತ್ತು ಮನಸ್ಸಿನ ಕಡೆ ಗಮನ ಹರಿಸ್ಬೇಕ್ರಿ. ಸೊ ಬೆನ್ನು ಕತ್ತು ನೇರವಾಗಿರ್ಲಿ, ಕಣ್ಣುಗಳನ್ನ ಮುಚ್ಚಿರ್ತೀರಿ. ಸಹಜವಾದ ಉಸಿರಾಟ, ಮುಖದಾಗ ನಗು ಇರ್ಲಿರಿ. ದೀರ್ಘವಾಗಿ ಉಸಿರು ತಗೋತೀರಿ, ನಿಧಾನವಾಗಿ ಉಸಿರನ್ನ ಹೊರಗೆ ಹಾಕ್ತೀರಿ. ಸೊ ಇದೇ ರೀತಿ 3 ಬಾರಿ ಮಾಡ್ರಿ. ಸೊ 3 ಬಾರಿ ಆದ್ಮೇಲೆ ಕಣ್ಣುಗಳನ್ನ ತೆರಿತೀರಿ. ಪಶ್ಚಿಮೋತ್ತನಾಸನ. ಸೊ ಇದನ್ನ ಸೈಡ್ ವೇದಾಗ ತೋರಿಸ್ತೀನಿ ರೀ ನಾನು. ಸೊ ಈ ಆಸನದೊಳಗೆ ನಾವು ಬೆನ್ನು ಹುರಿನ ಸ್ಟ್ರೆಚ್ ಮಾಡೋದ್ರಿಂದ ಅದಕ್ಕೆ ಪಶ್ಚಿಮೋತ್ತನಾಸನ ಅಂತ ಹೆಸರು ಬಂದೈತಿ. ಉತ್ತಾನ ಅಂದ್ರೆ ಬಾಗೋದು ಅಂತ ಅರ್ಥ. ಸೊ ಕಾಲುಗಳನ್ನ ಚಾಚಿರ್ತೀರಿ, ಬೆನ್ನು ಕತ್ತು ನೇರವಾಗಿರ್ಲಿ, 2 ಕಾಲುಗಳು ಜೋಡಿಸಿದ್ದಿರ್ಲಿ, ಕೈಗಳು ನಿಮ್ಮ ಪುಷ್ಠ ಭಾಗದ ಕಡೆ ಇರ್ಲಿ. ಸೊ ಇದಕ್ಕೆ ದಂಡಾಸನ ಸ್ಥಿತಿ ಅಂತ ಹೇಳ್ತಾರ. ಸೊ ಈ ಸ್ಥಿತಿಯೊಳಗೆ ಮೊದಲು ಬರ್ಬೇಕ್ರಿ. ಬಂದಾದ್ಮೇಲೆ ಸೊ ಪಾದಗಳನ್ನ ಅಂದ್ರೆ ಬೆರಳಿನ ಪಾದಗಳನ್ನ ನಿಮ್ಮ ಕಡೆ ಚಾಚಿರ್ಬೇಕು. ಸೊ ನಿಮ್ಮ ಕಡೆ ಬಾಗಿರ್ಬೇಕು ಈ ರೀತಿ. ಸೊ ಇಲ್ಲೇನ್ ಮಾಡ್ತೀರಿ ಅಂದ್ರೆ ಮೊದ್ಲ ನಿಧಾನವಾಗಿ 2 ಕೈಗಳನ್ನು ಮೇಲೆ ತೊಗೊಂಡು ಹೋಗ್ತೀರಿ. ಸೊ ಫಸ್ಟ್ ನಾನು ಇದನ್ನ ಯಾವ ರೀತಿ ಮಾಡ್ಬೇಕು ಅನ್ನೋದನ್ನ ತೋರಿಸ್ತೀನಿ. ಆಮೇಲೆ ಸೊ ಇದನ್ನ ಸ್ಟೆಪ್ ಬೈ ಸ್ಟೆಪ್ ಬಾಗ್ಲಾರ್ದವ್ರಿಗೆ ಯಾವ ರೀತಿ ಮಾಡ್ಬೇಕು, ಬಾಗುವವ್ರಿಗೆ ಯಾವ ರೀತಿ ಮಾಡ್ಬೇಕು ಅನ್ನೋದನ್ನ ತೋರಿಸ್ತೀನಿ ರೀ. ಸೊ ಕೈ ಸ್ಟ್ರೆಚ್ ಇರಲಿ, 2 ಕೈಗಳನ್ನ ಸ್ಟ್ರೆಚ್ ಮಾಡ್ತೀರಿ. ಸೊ ಇಲ್ಲಿ ಉಸಿರು ತಗೋತೀರಿ, ಉಸಿರು ಬಿಡ್ತಾ ಮುಂದೆ ಬಾಗೋದು. ಸ್ವಲ್ಪ ಬಾಗಿದ್ಮೇಲೆ ಸಹಜವಾದ ಉಸಿರಾಟ ಇರ್ತೈತಿ. ಸೊ ಇಲ್ಲಿಂದ 5ರಿಂದ 10 ಕೌಂಟ್ ಮಾಡ್ಕೋಬಹುದು. ನಿಮ್ಗೆ ಎಷ್ಟು ಸಾಧ್ಯ ಆಕೈತೆ ಅಷ್ಟು. 1 2 3 4 5. ಮತ್ತೆ ಉಸಿರು ತಗೋರಿಲ್ಲೇ. ಉಸಿರು ತಗೋತಾ 2 ಕೈಗಳನ್ನ ಮೇಲೆ ತಗೊಂಡ್ಬರ್ತೀರಿ. ಉಸಿರು ಬಿಡ್ತಾ ಕೈಗಳು ಕೆಳಗೆ. ಸೊ ಸರಿಯಾದ ಕ್ರಮದಲ್ಲಿ ಈ ರೀತಿ ಮಾಡೋದು. ಅದು ನಾನು ಯಾವ ರೀತಿ ಮಾಡಿದ್ನಲ್ಲ ಅದೇ ರೀತಿ ಬಗ್ಬೇಕಂತಿಲ್ಲ. ನಿಮ್ಗೆ ಎಷ್ಟು ಸಾಧ್ಯ ಆಕೈತೆ ಅಷ್ಟು ಬಗ್ಬೋದು. ಅಂತಂದ್ರೆ ಈಗ ನಾನು ಅಷ್ಟು ಬಾಗಿದ್ನಲ್ಲ, ಸೊ ಅಷ್ಟು ನಿಮ್ಗೆ ಬಗ್ಗಕ್ಕೆ ಸಾಧ್ಯ ಆಗ್ತಿರ ಕೆಲವೊಬ್ರಿಗೆ ಆಗ್ಬೋದು. ಸೊ ಸ್ಟೆಪ್ ಬೈ ಸ್ಟೆಪ್ ನಾವು ಬಾಗ್ತಾ ಹೋಗೋಣ ಅಂತ. ಸೊ ಕೂತಿರ್ತೀರಿ, ಬೆನ್ನು ಕತ್ತು ನೇರವಾಗಿರ್ಲಿ. ಸೊ 2 ಕೈಗಳನ್ನು ಮೊದಲು ತಗೋರಿ, ಈ ರೀತಿ ಮೇಲೆ ತಗೋತೀರಿ. ಕೈ ಸ್ಟ್ರೆಚ್ ಆಗ್ತಾವ್ರಿ ಇಲ್ಲಿ. ಸೊ ಇಲ್ಲಿ ಏನ್ ಮಾಡ್ರಿ, ಉಸಿರು ತಗೋರಿ, ಉಸಿರು ಬಿಡ್ತಾ ಮುಂದೆ ಬಾಗ್ತೀರಿ. ಎಷ್ಟು ಸಾಧ್ಯ ಆಕೈತೆ ಅಷ್ಟೆ, ಎಷ್ಟು ಸಾಧ್ಯ ಆಕೈತೆ ಅಷ್ಟೆ. ಕೈಗಳ ಇಲ್ಲೇ ಹೋದಪ್ಪ, ಇಲ್ಲಷ್ಟ ಇರ್ತಾವಂತಂದ್ರೆ ಇಷ್ಟ ಇರ್ಲಿ. ಸೊ ಇಷ್ಟ ಸಾಧ್ಯ ಆಕಿದ್ರೆ ಇಷ್ಟ ಇರ್ಲಿ ರೀ. ಇಲ್ಲೇ ಒಂದು 5 ಕೌಂಟ್ ಮಾಡ್ಕೋತೀರಿ. ಸಹಜವಾದ ಉಸಿರಾಟ ಇರ್ತೈತಿ, 5 ಕೌಂಟ್ ಮಾಡ್ಕೋತೀರಿ. ಇಷ್ಟು ಸಾಧ್ಯ ಆಕೈತಂದ್ರೆ ಇಷ್ಟ. ಅಥವಾ ಇಲ್ಲ ನನ್ಗ ಬೆರಳತನ ನಿಲ್ಕಾಕತ್ತೈತಪ್ಪ ಅಂತಂದ್ರೆ ಸೊ ಈ ರೀತಿ ಬೆರಳನ್ನು ಮಾಡ್ಕೋರಿ. ಸೊ ಈ ರೀತಿ ಮಾಡ್ಕೊಂಡು ಸೊ ಇವೆರಡು ಬೆರಳಿಂದ ಕಾಲಿನ ಹೆಬ್ಬೆಟ್ಟನ್ನು ಲಾಕ್ ಮಾಡ್ಕೋರಿ. ಸೊ ಲಾಕ್ ಮಾಡ್ಕೊಂಡು ಇಷ್ಟ ಸಾಧ್ಯ ಆಗತೈತಿ ಬಗ್ಗಕ್ಕ ಇಷ್ಟ ಬಗ್ರಿ. ಆಮೇಲೆ ಇಲ್ಲ ಇನ್ನೊಂದು ಸ್ವಲ್ಪ ಬರಾಕತ್ತೈತಿಪ್ಪ ಅಂತಂದ್ರೆ ಸ್ವಲ್ಪ ಕೈ ಫೋಲ್ಡ್ ಮಾಡ್ಕೊಂತ ಹೋಗ್ರಿ. ಇಷ್ಟು ಸಾಧ್ಯ ಆಕೈತಿ ಇಷ್ಟ ಬಗ್ರಿ. ಅಥವಾ ಇಲ್ಲ ಇನ್ನೊಂದು ಸ್ವಲ್ಪ ಬಗ್ಗಕ್ಕೆ ಸಾಧ್ಯ ಆಗತೈತಿ ನನಗೆ ಇಷ್ಟು ಬಗ್ಬೋದು. ಇಲ್ಲ ಇನ್ನೂ ಬಗ್ಗಕ್ಕೆ ಸಾಧ್ಯ ಆಕೈತಪ್ಪ ಅಂದ್ರೆ ಇನ್ನೂ ಬಗ್ಬೋದು. ಅಥವಾ ಪೂರ್ತಿ ಬಗ್ಗಕ್ಕೆ ಸಾಧ್ಯ ಆಗತೈತಪ್ಪ ಅಂತಂದ್ರೆ ಸೊ ಇಲ್ಲಿ ಮೊಣಕೈ ಹಚ್ಚಿ ಈ ರೀತಿ ಬಗ್ಬೋದು. ಅಥವಾ ಈ ಕೈಗಳನ್ನ ಇಲ್ಲಿಟ್ಟು ಈ ರೀತಿ ಕೂಡ ನೀವು ಬಗ್ಬೋದು.
ಆದ್ರೆ ಏನು ಬಗ್ಗಿರ್ತಿರಲ್ಲ, ಸೊ ಬಗ್ಗಿರಾದ್ಮೇಲೆ ಅಲ್ಲೇ ಸಹಜವಾದ ಉಸಿರಾಟ ಇರಲಿ. ಸೊ ಅಲ್ಲಿ ಏನಂತಂದ್ರ ನೀವು ಆಸನನ ಹೋಲ್ಡ್ ಮಾಡ್ಬೇಕ್ರಿ. ಇಲ್ಲಿ ಉಸಿರನ್ನ ಹೋಲ್ಡ್ ಮಾಡಕ್ ಹೋಗ್ಬೇಡ್ರಿ. ಸಹಜವಾದ ಉಸಿರಾಟದೊಂದಿಗೆ ಏನ್ ಮಾಡ್ತೀರಿ ಅಂತಂದ್ರೆ ಇಷ್ಟು ಬಗ್ಗಕ್ ಸಾಧ್ಯ ಆಗಿರ್ತ ಅಂತಂದ್ರೆ ಸಹಜವಾದ ಉಸಿರಾಟದೊಂದಿಗೆ ನಿಮ್ಗೆ ಎಷ್ಟು ಸಾಧ್ಯ ಆಗೈತೆ ಅಷ್ಟು ಕೌಂಟ್ ಮಾಡ್ರಿ. 5 ಕೌಂಟ್ ಮಾಡ್ಕೋರಿ, ಅಥವಾ 8 ಕೌಂಟ್ ಮಾಡ್ಕೋರಿ, ಅಥವಾ 10 ಕೌಂಟ್ ಕೂಡ ನೀವು ಮಾಡ್ಕೋಬಹುದು. ಆಮೇಲೆ ವಾಪಸ್ ಬರ್ತೀರಿ. ಇಲ್ಲ ನನಗೆ ಒಟ್ಟ ಹಿಂಗ ಭಾಗಕ್ಕ ಸಾಧ್ಯ ಆಗತ್ತಿಲ್ಲಪ್ಪ ಅಂತಂದ್ರ ಮೊದ್ಲು ಏನ್ ಮಾಡ್ರಿ ಅಂತಂದ್ರ ಕೈ ಮ್ಯಾಲ ತಗೋತೀರಿ, ಇಲ್ಲಿ ಉಸಿರು ತಗೋರಿ, ಉಸಿರು ಬಿಡ್ರಿ, ಮತ್ತ ಉಸಿರು ತಗೋತ ಕೈ ಮೇಲೆ, ಸೊ ಈ ರೀತಿ ಮೊದ್ಲು ಪ್ರಾಕ್ಟೀಸ್ ಮಾಡ್ಕೋರಿ. ಅಥವಾ ಇನ್ನೊಂದು ಟ್ರಿಕ್ ರೀ, ಏನಂತಂದ್ರ ಸೊ ಈ ರೀತಿ ಕಾಲ್ ಮಾಡ್ಕೋರಿ. ಈ ರೀತಿ ಕಾಲ್ ಮಾಡ್ಕೊಂಡ ಸೊ ಕೈಗಳನ್ನ ಈ ರೀತಿ ಹಿಡಿದಿರಿ, ಎರಡು ಬೆರಳಿಂದ ಹೆಬ್ಬೆಟ್ಟನ್ನು ಹಿಡ್ಕೋರಿ ಈ ರೀತಿ. ಸೊ ಬೆನ್ನು ಕತ್ತಿ ನೇರವಾಗಿ. ಸೊ ಇಲ್ಲೇನು ಮಾಡ್ತೀರಿ ಅಂತಂದ್ರೆ ಕಾಲನ್ನ ಹಿಂಗೆ ಜರಿಸ್ತಾ ಹೋಗ್ರಿ. ಸೊ 2 ಕಾಲುಗಳನ್ನ ಚರ್ಸ್ಕೊಂತ ಹೋಗ್ರಿ, ಚರ್ಸ್ಕೊಂತ ಹೋಗ್ರಿ. ಸಹಜವಾದ ಉಸಿರಾಟದಿಂದ ಚರ್ಸ್ಕೊಂತ ಹೋಗ್ತೀರಿ. ಸೊ ಇಲ್ಲಿ ತನಕ ಬಂದ್ರಿ. ಈಗ ಸ್ವಲ್ಪ ಮುಂದೆ ಬಾಗ್ತಾ ಹೋಗ್ತೀರಿ. ಸೊ ಎಷ್ಟು ಸಾಧ್ಯ ಆಕೈತಿ ಅಷ್ಟು ಬಾಕೊಂತ ಹೋಗ್ರಿ. ಆಮೇಲೆ ಅಲ್ಲೇ ಸಹಜವಾದ ಉಸಿರಾಟ ಇರಲಿ. ಸೊ ಯಾವುದೇ ಆಸನ ಆತ ಲಾಸ್ಟ್ ಪೊಸಿಷನ್ಗೆ ಹೋದಾಗ ಸರಳವಾಗಿ ಉಸಿರಾಟ ಮಾಡ್ತಿರ್ಬೇಕು. ಆಮೇಲೆ ಒಂದು 30 ಸೆಕೆಂಡ್ ಆದರೂ ಆ ಆಸನದೊಳಗೆ ಇದ್ರಿ ಅಂತಂದ್ರೆ ನೀವು ಸೊ ನಿಮ್ಗೆ ಅದ್ರದ್ದು ರಿಸಲ್ಟ್ ಬರ್ತೈತಿ, ಅಂದ್ರೆ ಅದ್ರದ್ದು ಬೆನಿಫಿಟ್ ನಿಮ್ಗೆ ಸಿಗ್ತೈತಿ. ಸುಮ್ಮನೆ ಹಿಂಗೆ ಮಾಡಿದೆ ಆಮೇಲೆ ಎದ್ದು ಬಿಟ್ಟೆ ಅಂದ್ರೆ ಇದ್ರ ಬೆನಿಫಿಟ್ ನಿಮ್ಗೆ ತಟ್ಟಂಗಿಲ್ರಿ. ಸೊ ಇನ್ನೊಂದ್ಸಲ ತೋರಿಸ್ತೇನೆ ರೀ ನಾನು. 2 ಕೈಗಳನ್ನ ಮೇಲ್ ಮಾಡಿರ್ತೀರಿ, ಕೈ ಸ್ಟ್ರೆಚ್ ಮಾಡಿರ್ತೀರಿ, ಇಲ್ಲೇ ಉಸಿರು ತಗೋತೀರಿ, ಇಲ್ಲೇ ಉಸಿರು ಬಿಡ್ತಾ ಮುಂದೆ ಬಾಗ್ತೀರಿ. ಸೊಂಟ ಭಾಗದಿಂದ ಮುಂದೆ ಬಾಗ್ರಿ. ನಿಮ್ಗೆ ಎಷ್ಟು ಸಾಧ್ಯ ಆಕೈತೆ ಅಷ್ಟು ಮುಂದೆ ಬಾಗ್ತೀರಿ. ಸಹಜವಾದ ಉಸಿರಾಟ. ಸೊ ನಿಮ್ಗೆ ಇಲ್ಲಿ ಎಷ್ಟು ಕೌಂಟ್ ಬೇಕೋ ಅಷ್ಟು ಕೌಂಟ್ ಮಾಡ್ತೀರಿ. ಇಲ್ಲಿ ನಿಮ್ಗೆ ಎಷ್ಟು ಸಾಧ್ಯ ಆಕೈತೆ ಅಷ್ಟು. ನಂತರ ಮತ್ತೆ ಉಸಿರು ತಗೋರಿ, ಉಸಿರು ತಗೋತಾ ಮೇಲ್ ಬರ್ರಿ. 2 ಕೈಗಳ ಮೇಲೆ ಉಸಿರು ಬಿಡ್ತಾ ಕೈಗಳನ್ನ ಕೆಳಗಿಳಿಸ್ತೀರಿ. ನಂತರ ಇಲ್ಲೇ ಈ ಆಸನ ಆದಮೇಲೆ ಸೊ 2 ಕಾಲುಗಳನ್ನ ಈ ರೀತಿ ಅಗಲ್ ಮಾಡಿ ಕೈ ಹಿಂದಿಟ್ಟ ಕತ್ತನ್ನು ಸ್ವಲ್ಪ ಹಿಂದಾಕಿ ಕಣ್ಣುಗಳನ್ನ ಮುಚ್ಚಿ ವಿಶ್ರಾಂತಿ ಮಾಡ್ತಿರಿಲ್ಲೇ. ಸೊ ಈ ಆಸನ ನೀವು 3 ಸ್ಟೆಪ್ ಮಾಡ್ಕೋರಿ. ಸೊ 1ನೇ ಸ್ಟೆಪ್ ಒಳಗೆ ಮಾಡಿದ್ಮೇಲೆ ಸೊ ಒಂದು 5 ಕೌಂಟ್ ಮಾಡ್ಕೋರಿ. ಆಮೇಲೆ ಮತ್ತೆ ಈ ರೀತಿ ವಿಶ್ರಾಮಾಸನದೊಳಗೆ ರೆಸ್ಟ್ ಮಾಡಿ ಮತ್ತೆ ಇನ್ನೊಂದ್ಸಲ ಮಾಡ್ರಿ. ಸೊ ಅಲ್ಲೇ 5 ಕೌಂಟ್ ಆಗ್ತೈತಿಪ್ಪ, ಇಲ್ಲಾಂದ್ರೆ 5 ಕೌಂಟ್ಗಿಂತ ಹೆಚ್ಚಿಗೆ ಆಕೈತೆ ಅಂತಂದ್ರೆ ಸೊ ಒಂದು 8 ಕೌಂಟ್ ಮಾಡ್ಕೋರಿ. ಮತ್ತೆ 3ನೇ ಸ್ಟೆಪ್ ಒಳಗೆ ಒಂದು 10 ಕೌಂಟ್ ಮಾಡ್ಬೋದು. ಇಲ್ಲ ನನಗೆ 3 ಸಲನೂ 5-5 ಕೌಂಟ್ ಮಾಡ್ತೇನಪ್ಪ, ನನಗೆ ಸಾಧ್ಯ ಆಗಲಿಲ್ಲ ಅಂತಂದ್ರೆ 3 ಸಲನೂ 5-5 ಕೌಂಟ್ ಕೂಡ ನೀವು ಅಲ್ಲೇ ಆಸನನ ಹೋಲ್ಡ್ ಮಾಡ್ರಿ. ಆಮೇಲೆ ಉಸಿರಾಟನ ಹೋಲ್ಡ್ ಮಾಡಕ್ ಹೋಗ್ಬೇಡ್ರಿ. ಈ ಆಸನ ಮಾಡೋದ್ರಿಂದ ಏನೇನು ಲಾಭಗಳಿದಾವು ಅಂತಂದ್ರೆ ಲಿವರ್, ಕಿಡ್ನಿ, ಅಂಡಾಶಯ, ಗರ್ಭಕೋಶದ ಕಾರ್ಯಕ್ಷಮತೆ ಸುಧಾರಣೆ ಆಗ್ತೈತಿ. ಹೊಟ್ಟೆಯ ಕೊಬ್ಬನ್ನ ಕಡಿಮೆ ಮಾಡ್ತೈತಿ. ಬೆನ್ನುಹುರಿ ಸ್ಟ್ರೆಚ್ ಆಗೋದ್ರಿಂದ ಫ್ಲೆಕ್ಸಿಬಲ್ ಕೂಡ ಆಗ್ತೈತಿ. ಜೀರ್ಣಕ್ರಿಯೆ ಸುಧಾರಣೆ ಆಗ್ತೈತಿ. ಸಣ್ಣ ವಯಸ್ಸಿನ ಯುವತಿಯರು ಈ ಆಸನ ಮಾಡೋದ್ರಿಂದ ಹೈಟ್ ಕೂಡ ಹೆಚ್ಚಿಗೆ ಆಗ್ತೈತಿ. ಪೆಲ್ವಿಕ್ ಭಾಗದ ಅಂಗಾಂಗಗಳು ಸ್ಟಿಮ್ಯುಲೇಟ್ ಆಗ್ತಾವು. ಪೀರಿಯಡ್ಸ್ ಬ್ಯಾಲೆನ್ಸ್ ಮಾಡ್ತೈತಿ. ಪೀರಿಯಡ್ಸ್ ರಿಲೇಟೆಡ್ ಸಮಸ್ಯೆಗಳನ್ನು ದೂರ ಮಾಡ್ತೈತಿ. ಒತ್ತಡ ಮತ್ತು ಆತಂಕವನ್ನು ಕಡಿಮೆ ಮಾಡ್ತೈತಿ. ಆಮೇಲೆ ಮನಸ್ಸಿಗೆ ಕಿರಿಕಿರಿ ಅನಿಸ್ತೈತಿ, ಸಿಟ್ಟು ಬರ್ತಾ ಇರ್ತೈತಿ. ಸೊ ಅದನ್ನು ಕೂಡ ದೂರ ಮಾಡಿ ಮನಸ್ಸಿಗೆ ಶಾಂತಿಯನ್ನು ತಂದು ಕೊಡ್ತೈತ್ರಿ. ಈ ಆಸನ ಯಾರ್ಯಾರು ಅವಾಯ್ಡ್ ಮಾಡ್ಬೇಕಂತಂದ್ರೆ ಬೆನ್ನು ಇದ್ದವರು, ಆಮೇಲೆ ಕುತ್ತಿಗೆ ನೋವು ಇದ್ದವರು, ಹೊಟ್ಟೆ ನೋವು ಇದ್ದವರು, ಆಮೇಲೆ ಹೊಟ್ಟೆ ಭಾಗದ ಹೊಟ್ಟೆ ಆಪ್ರೇಷನ್ ರೀಸೆಂಟಾಗಿ ಆಪ್ರೇಷನ್ ಆದವ್ರು ಇದ್ದವರು, ಆಮೇಲೆ ಹೊಟ್ಟೆ ಹುಣ್ಣುಗಳಿದ್ದವರು. ಸೊ ಈ ಆಸನನ ಅವಾಯ್ಡ್ ಮಾಡ್ರಿ. ಆಮೇಲೆ ಸ್ಲಿಪ್ ಡಿಸ್ಕ್ ಅವರು ಕೂಡ ಇದನ್ನ ಅವಾಯ್ಡ್ ಮಾಡ್ರಿ. ಹೃದಯದ ಸಮಸ್ಯೆ ಇದ್ದವರು, ಅಸ್ತಮಾ ಇದ್ದವರು, ಉಸಿರಾಟದ ತೊಂದರೆ ಇರೋರು ಕೂಡ ಈ ಆಸನವನ್ನ ಅವಾಯ್ಡ್ ಮಾಡ್ರಿ. ಗರ್ಭಿಣಿ ಸ್ತ್ರೀಯರು ಕೂಡ ಈ ಆಸನವನ್ನ ಅವಾಯ್ಡ್ ಮಾಡ್ರಿ. ಸೊ ಈ ಆಸನನ
ಬೆಳಿಗ್ಗೆ ಆದರೂ ಮಾಡ್ಬೋದು ಅಥವಾ ಸಾಯಂಕಾಲ ಆದರೂ ಕೂಡ ಮಾಡ್ಬೋದು. ಆದರೆ ಖಾಲಿ ಹೊಟ್ಟೆಯಲ್ಲಿ ಈ ಆಸನವನ್ನು ಮಾಡಬೇಕ್ರಿ. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಮತ್ತು ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸಿರಿ. ಯೋಗ ಸಾಧನೆಗೆ ಜಯವಾಗಲಿ.